ನಮಸ್ಕಾರ. ಎಷ್ಟೇ ಕೋಟಿ ಕೋಟಿ ಸಾಲುಗಳಿದ್ದರೂ ಅತಿ ಬೇಗ ಈ ರಾಶಿ ನಕ್ಷತ್ರದವರು ಸಾಲುಗಳನ್ನ ಕಂಪ್ಲೀಟಾಗಿ ತೀರಿಸ್ಬಿಡ್ತಾರೆ. ಯಾವ್ಯಾವ ರಾಶಿ ನಕ್ಷತ್ರದವರು ಹೇಳ್ತಾ ಹೋಗ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈಗ ಸಿಕ್ಕಾಬಟ್ಟೆ ಸಾಲುಗಳು ಮಾಡ್ಕೊಂಡಿರ್ತೀರ, ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಸಾಲುಗಳು ಮಾಡ್ಕೊಂಡಿರ್ತೀರ. ಒಂದು ಒಂದು ಸ್ವಯಂಕೃತ ಅಪರಾಧ ಮಾಡ್ಕೊಂಡು ಸಾಲ ಮಾಡ್ಕೊಂಡಿರ್ತೀರ. ಇನ್ನೊಬ್ಬರು ಮೋಸ ಮಾಡಿ ನಿಮಗೆ ಸಾಲ ಮಾಡ್ಕೊಳಂಗೆ ಮಾಡಿರ್ತಾರೆ. ಇಲ್ಲ ಇನ್ನೊಂದು ಈ ಬ್ಯಾಂಕ್ಗಳಿಗೆ ಇನ್ನೊಂದು ಮತ್ತೊಂದು ವ್ಯಕ್ತಿಗಳಿಗೆ ಕೈ ಸಾಲ, ಬಡ್ಡಿ ಸಾಲ, ಇಂಟ್ರೆಸ್ಟಿಗೆ ಸಾಲ, ಚೀಟಿ, ಚಿಟ್ ಫಂಡು, ಮತ್ತೊಂದು ಬಿಸ್ನೆಸ್ಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ದುಡ್ಡು ಹಾಕಿ ಶ್ಯೂರಿಟಿ ಕೊಟ್ಟು ದೊಡ್ಡ ಮಟ್ಟದ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳು ಮಾಡಿ ಮತ್ತೊಂದು ಮಾಡಿಬಿಟ್ಟು ನಂಬಿ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ನಿಮ್ಮನ್ನು ಸಾಲಗಾರರನ್ನಾಗಿ ಮಾಡಿಬಿಟ್ಟಿರ್ತಾರೆ. ಈ ಒಂದು ಕ್ರೈಟೀರಿಯಾಸ್ ಇರುತ್ತೆ. ಇನ್ನೊಂದು ನೀವೇ ರಿಯಲ್ ಎಸ್ಟೇಟ್ಗೋ ಮತ್ತೊಂದಕ್ಕೋ ಏನೋ ಮಾಡೋಕ್ಕೋಗಿ ಸಾಲಗಳು ಮಾಡಿರ್ತೀರ. ಬಟ್ ಆ ಸಾಲನ ಅತಿ ಬೇಗ ಈ ರಾಶಿ ನಕ್ಷತ್ರದವರು ಎಷ್ಟೇ ಕೋಟಿ ಸಾಲ ಇರಲಿ, ಎಷ್ಟೇ ಲಕ್ಷ ಕೋಟಿಗಳಿದ್ರೂ ಅತಿ ಬೇಗ ಸಾಲ ತೀರಿಸುವ ರಾಶಿ ನಕ್ಷತ್ರದವರು ಇವರೇ. ಹೇಳ್ತಾ ಹೋಗ್ತೀನಿ, ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ. ಎಸ್ಪೆಷಲಿ ಈ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರದವರು, ಈ ವೃಶ್ಚಿಕ ರಾಶಿ ವಿಶಾಖ ನಕ್ಷತ್ರದವರು, ಈ ಮಕರ ರಾಶಿ ಶ್ರವಣ ನಕ್ಷತ್ರದವರು, ಮತ್ತು ಕುಂಭರಾಶಿ ಶತಭಿಷ ನಕ್ಷತ್ರದವರು, ಈ ಮೇಷರಾಶಿ ಭರಣಿ ನಕ್ಷತ್ರದವರು, ಮಿಥುನ ರಾಶಿ ಆರಿದ್ರಾ ನಕ್ಷತ್ರದವರು, ಕಟಕ ರಾಶಿ ಪುನರ್ವಸು ನಕ್ಷತ್ರದವರು, ಕಟಕ ರಾಶಿ ಪುಷ್ಯ ನಕ್ಷತ್ರದವರು, ಮತ್ತು ಈ ತುಲಾ ರಾಶಿ ಸ್ವಾತಿ ನಕ್ಷತ್ರದವರು. ಇವರು ಅತೀ ಬೇಗ ಸಾಲುಗಳನ್ನ ತೀರಿಸ್ತಾರೆ. ಅದಕ್ಕಿಂತ ಮುಂಚೆ ಆ ಸಾಲುಗಳೆಲ್ಲ ಕಂಪ್ಲೀಟಾಗಿ ನೀವು ತೀರ್ಸೋ ಕೆಪಾಸಿಟಿ ನಿಮಗೆ ದೇವರು ಕೊಟ್ಟೇ ಕೊಡ್ತಾನೆ. ಕಂಪ್ಲೀಟಾಗಿ ತೀರಿಸ್ತೀರಂದ್ರೆ ನಿಮಗೆ ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ 2ನೇ ಮನೆ, 6ನೇ ಮನೆ, 7ನೇ ಮನೆ, 9ನೇ ಮನೆ, 10ನೇ ಮನೆ, 11ನೇ ಮನೆ ಬಂದಿರುತ್ತೆ. ಹಂಗಾಗಿ ಅತಿ ಬೇಗ ಸಾಲುಗಳನ್ನ ಎಷ್ಟೇ ಕೋಟಿ ಇದ್ದರೂ ಸಾಲುಗಳು ತೀರಿಸ್ತೀರ. ಅದೇ ಏನನ್ನ 5ನೇ ಮನೆ, 8ನೇ ಮನೆ, 12ನೇ ಮನೆ ದಶಾಭುಕ್ತಿಗಳಲ್ಲಿ ಬಂದಿದ್ದರೆ ತಿಪ್ಪುರ್ಲಾಗ ಹಾಕಿದ್ರು ಸಾಲ ತೀರ್ಸೋಕ್ಕಾಗಲ್ಲ, ಭಾಳ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಅದ್ಭುತವಾದ ಪರಿಹಾರಗಳು ಕೊಡ್ತಾಯಿದ್ದೀನಿ. ಮಾಡಿಕೊಂಡು ಸುಖವಾಗಿರ್ರಿ, ಸುಖವಾಗಿ ಬಾಳ್ರಿ. ನೋಡಿ, ಜ್ಯೋತಿಷಿಗಳಾಗಿ ನಾವು ಮಾರ್ಗದರ್ಶನಗಳು ಮಾಡ್ತಿರ್ತೀವಿ. ನಾವೇನು ಜ್ಯೋತಿಷಿಗಳು ದೇವರಲ್ಲ, ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ. ನಾನು ಒಂದಿನ ಸಾಯ್ತೀನಿ ರೀ, ಭೂಮಿಗೆ ಬಂದಿದ್ದೀನಿ, ನಾನು ಸಾಯ್ತೀನಿ ಒಂದಿನ. ಬಟ್ ಇರುವಾಗ ಏನಾದರೂ ಒಂದು ಕೊಟ್ಟೋಗ್ಬೇಕಲ್ಲ, ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಟ್ಟೋಗ್ಬೇಕಲ್ಲ. ಹಾಗಾಗಿ ಎಲ್ಲರೂ ಮಾಡಲೇಬೇಕು ಅವ್ರವ್ರ ಕರ್ತವ್ಯಗಳು ಭೂಮಿ ಮೇಲೆ ಹುಟ್ಟಿದ ಮೇಲೆ. ನೋಡಿ, ರುದ್ರಾಕ್ಷಿ ಗಿಡ ಅಂತ ಬರುತ್ತೆ, ದೇವರ ಗಿಡ ಅಂತ ಕರಿತೀನಿ ನಾನು. ರುದ್ರಾಕ್ಷಿ ಗಿಡನ ನಿಮ್ಮ ಮನೆ ಮುಂದೆ ಕಾಂಪೌಂಡ್ನಲ್ಲಿ ಈಶಾನ್ಯ ಮೂಲೆಯಲ್ಲಿ ಹೊರಗಡೆ ನಾರ್ತ್ ಈಸ್ಟ್ ಕಾರ್ನರಲ್ಲಿ ರುದ್ರಾಕ್ಷಿ ಸಸಿನ ಗಿಡನ ಬೆಳೆಸ್ತಾ ಬನ್ನಿ. ಪ್ರತಿ ಸೋಮವಾರ, ಪ್ರತಿ ಗುರುವಾರ ಸಂಜೆ ತುಪ್ಪದ ದೀಪ ಹಚ್ಚಿ ಓಂ ಕ್ಲೀಂ ಅರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಕುರು ಸ್ವಾಹ ಅಂತ ಈ ಮಂತ್ರ ಅನ್ಲಿಮಿಟೆಡ್ ಪಠನೆ ಮಾಡಿ. 2ನೇದು, ರಾಘವೇಂದ್ರ ಸ್ವಾಮಿಗಳನ್ನ, ರಾಯರ್ನ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ. ರಾಘವೇಂದ್ರ ಸ್ವಾಮಿ, ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ರಾಯರಿಗೆ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ. ಖಂಡಿತವಾಗ್ಲೂ ಇಷ್ಟಾರ್ಥಗಳು ಫಲ ಬೇಗ ನೆರವೇರುತ್ತೆ. ಆ ರಾಯರು ಪವಾಡನೆ ಅಂಥದ್ದು, ಆ ರಾಯರು ಆಶೀರ್ವಾದನೆ ಅಂಥದ್ದು. ಇದನ್ನು ಹುಣ್ಣಿಮೆ ಗುರುವಾರ ಬಂದಾಗ ರಾಘವೇಂದ್ರ ಸ್ವಾಮಿಗಳಿಗೆ, ಗುರುವಾರ ಪುಷ್ಯ ನಕ್ಷತ್ರ ಬಂದಾಗ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗೆ ಹೋಗಿ ದರ್ಶನ ಮಾಡಿ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ರಿ.
ಖಂಡಿತವಾಗ್ಲೂ ಮಿರಾಕಲ್ಸ್ ಥರ ನಿಮಗೆ ಹಣಕಾಸಿನ ಸಮಸ್ಯೆ, ಸಾಲಬಾಧೆಗಳು ನಿವಾರಣೆ ಆಗುತ್ತೆ. ಆ ಶಕ್ತಿನಿ ಅಂಥದ್ದು, ತಾಕತ್ತೆ ಅಂಥದ್ದು. ಒಂದು ಹೇಳ್ತೀನಿ, ವಿಧಿ ಕರ್ಮ ಯಾರನ್ನೂ ಬಿಡಲ್ಲ. ಎಲ್ಲ ಭೂಮಿಗೆ ಬಂದಿದ್ದೀವಿ, ಒಳ್ಳೆಯದು ಇರುತ್ತೆ ಮನುಷ್ಯನಿಗೆ, ಕೆಟ್ಟದ್ದು ಇರುತ್ತೆ. ಎರಡನ್ನೂ ಇಲ್ಲೇ ಅನುಭವಿಸಿ ಊಟ ಮಾಡಿ ಹೋಗಬೇಕಾಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.